ನಿನ್ನೆ ಪ್ರೀತಿಸುವೆ ಭಾಗ 113. ತನ್ಮಯ್ ತನ್ನ ಜೇಬಲ್ಲಿದ್ದ ಪಿಸ್ತೂಲ್ ತೆಗೆದು ಚಿನ್ಮಯನಿಗೆ ಶೂಟ್ ಮಾಡಿದಾಗ ಅವನಲ್ಲೇ ಕುಸಿದು ಬಿದ್ದನು. ಇಕ್ಷಾ ಜೋರಾಗಿ ಕಿರುಚುತ್ತಾ ಅವನನ್ನು ಹಿಡಿದುಕೊಂಡಳು. ಅಲ್ಲಿದ್ದವರೆಲ್ಲ ಚಿನ್ಮಯ್ ಅಂತ ಕಿರುಚುತ್ತಾ ಅವನ ಹತ್ತಿರ ಓಡಿ ಬಂದರು. ತನ್ಮಯ್ 2-3 ಕಡೆ ಶೂಟ್ ಮಾಡಿದ್ದರಿಂದ ಅವನಿಗೆ ಹೆವಿ ಬ್ಲಡ್ ಲಾಸ್ ಆಗತೊಡಗಿತು. ಇಕ್ಷಾ ಜೋರಾಗಿ ಅಳತೊಡಗಿದಳು. ಅವನ ಕಣ್ಣು ಮಂಜಾಗತೊಡಗಿತು. ರಾಘವ್ ಅವರು ಕೂಡಲೇ ಆಂಬ್ಯುಲೆನ್ಸ್ಗೆ ಕಾಲ್ ಮಾಡಿದರು. ಎಲ್ಲರೂ ಸುತ್ತಮುತ್ತ ಇದ್ದು ಕಿರುಚುವುದು ಅವನಿಗೆ ಅಸ್ಪಷ್ಟವಾಗಿ ಕೇಳತೊಡಗಿತು. ಇಕ್ಷಾಳ ಕೈಯನ್ನು ಗಟ್ಟಿಯಾಗಿ ಹಿಡಿದುಕೊಂಡನು. ಇನ್ನು ತಾನು ಬದುಕುವುದೇ ಇಲ್ಲ ಅಂತ ಅವನಿಗೆ ಭಾಸವಾಗತೊಡಗಿತು. ಅವಳನ್ನೇ ನೋಡತೊಡಗಿದನು. ಅವಳನ್ನು ನೋಡುತ್ತಿದ್ದ ಅವನ ಕಣ್ಣು ಮಂಜಾಗತೊಡಗಿತು. ಅವಳ ಕೈ ಗಟ್ಟಿಯಾಗಿ ಹಿಡಿದು, ನಾನು ಬದುಕಬೇಕು, ಇಷ್ಟು ಬೇಗ ನನಗೆ ಸಾಯಕ್ಕೆ ಇಷ್ಟ ಇಲ್ಲ, ನಿನ್ನ ಜೊತೆ ನನ್ನ ಜೀವನ ಪರ್ಯಂತ ಇರಬೇಕು, ನಿನ್ನನ್ನು ತುಂಬಾನೇ ಪ್ರೀತಿ ಮಾಡ್ತಾ ಇದ್ದೀನಿ, ನಿನ್ನನ್ನು ಬಿಟ್ಟು ಹೋಗೋಕೆ ನನಗೆ ಇಷ್ಟ ಇಲ್ಲ, ನನ್ನನ್ನು ಬದುಕಿಸು ಪ್ಲೀಸ್. ಅವನ ಮಾತು ಕೇಳಿ ಇಕ್ಷಾ ಜೋರಾಗಿ ಅಳತೊಡಗಿದಳು. ಅಲ್ಲಿದ್ದವರ ಕಣ್ಣಾಳಿಗಳು ತುಂಬಿ ಬಂದವು. ನೀನು ನನ್ನನ್ನು ಬಿಟ್ಟು ಹೋಗೋಕೆ ನಾನು ಖಂಡಿತ ಅವಕಾಶ ಮಾಡಿಕೊಡಲ್ಲ, ನನ್ನ ಪ್ರಾಣ ಒತ್ತೆ ಇಟ್ಟಾದ್ರೂ ನಿನ್ನನ್ನು ಬದುಕಿಸ್ತೀನಿ. ನೀನು ಜಾಸ್ತಿ ಮಾತಾಡಬೇಡಿ ಚಿನ್ನು, ಈಗ ಆಂಬ್ಯುಲೆನ್ಸ್ ಬರುತ್ತೆ, ನಾವು ಹಾಸ್ಪಿಟಲ್ಗೆ ಹೋಗೋಣ ಅಂತ ಅವಳು ಹೇಳಿದಾಗ ಶಾಲಿನಿ ಅವರು ಕೂಡ ಅವನಿಗೆ ಧೈರ್ಯ ತುಂಬಿದರು. ಚಿನ್ನು, ಏನಾಗಲ್ಲ ಕಣು, ನಿಂಗೆ ನಾವೆಲ್ಲರೂ ಇದ್ದೀವಲ್ಲ, ನಾವು ನಿನ್ನನ್ನು ಬದುಕಿಸ್ತೀವಿ, ನೀನು ಭಯಪಡಬೇಡ. ಮಮ್ಮ, ನಾನು ಬದುಕ್ತೀನಲ್ವಾ, ನಿಮ್ಮೆಲ್ಲರನ್ನು ಬಿಟ್ಟು ಹೋಗೋಕೆ ನನಗೆ ಒಂಚೂರು ಮನಸ್ಸಿಲ್ಲ, ಹೇಳಿ ಮಮ್ಮ, ನಾನು ಬದುಕ್ತೀನಲ್ವಾ? ಹೌದು ಚಿನ್ನು, ನೀನು ಬದುಕ್ತೀಯ, ನಿನ್ಗೆ ಏನಾಗಲ್ಲ ಅಂತ ಅವರು ಹೇಳಿದಾಗ ಅವನಿಗೆ ಅವರು ಅಸ್ಪಷ್ಟವಾಗಿ ಕಾಣತೊಡಗಿದರು. ಮಮ್ಮ, ಕಣ್ಣು ಮಂಜಾಗ್ತಾ ಇದೆ, ನನಗೆ ನೀವೆಲ್ಲ ಕಾಣಿಸ್ತಾ ಇಲ್ಲ, ನಾನು ಬದುಕಬೇಕು ಮಮ್ಮ ಅಂತ ಹೇಳುತ್ತಾ ಅವನು ಪ್ರಜ್ಞೆ ಕಳೆದುಕೊಂಡನು. ಇಕ್ಷಾ ಜೋರಾಗಿ ಕಿರುಚುತ್ತಾ, ಚಿನ್ನು ಚಿನ್ನು ಕಣ್ಬಿಡು, ನಿನ್ಗೆ ಏನಾಗಲ್ಲ ಅಂತ ಹೇಳಿ ಅವನನ್ನು ಎಬ್ಬಿಸತೊಡಗಿದರು. ಅಷ್ಟರಲ್ಲಿ ಆಂಬ್ಯುಲೆನ್ಸ್ ಕೂಡ ಬಂದು ಬಿಟ್ಟಿತು. ಆರ್ಯನ್ ಮತ್ತು ಸ್ಯಾಮ್ ಅವನನ್ನು ಎತ್ತಿಕೊಂಡು ಆಂಬ್ಯುಲೆನ್ಸ್ ಅಲ್ಲಿ ಮಲಗಿಸಿದರು. ಅವರಿಬ್ಬರು ಚಿನ್ಮಯನ ಜೊತೆಗಿದ್ದು ಅದೇ ಆಂಬ್ಯುಲೆನ್ಸ್ ಅಲ್ಲಿ ಹಾಸ್ಪಿಟಲ್ಗೆ ಹೊರಟರು. ಇಕ್ಷಾ ಮತ್ತು ಮನೆಯವರೆಲ್ಲ ಕಾರಲ್ಲಿ ಹಾಸ್ಪಿಟಲ್ಗೆ ಹೊರಟರು. ಹಾಸ್ಪಿಟಲ್ಗೆ ಚಿನ್ಮಯನನ್ನು ಕರೆದುಕೊಂಡು ಹೋಗಿ ಅಡ್ಮಿಟ್ ಮಾಡಲಾಯಿತು. ಡಾಕ್ಟರ್ ಆಪರೇಷನ್ ಮಾಡಿ ಅವನ ದೇಹಕ್ಕೆ ತಗುಲಿದ್ದ ಬುಲೆಟ್ ಅನ್ನು ಹೊರತೆಗೆದು ನಂತರ ಅವನನ್ನು ಐಸಿಯುನಲ್ಲಿ ಅಡ್ಮಿಟ್ ಮಾಡಲಾಯಿತು. ಸ್ವಲ್ಪ ಹೊತ್ತಿನ ನಂತರ ಪ್ರಜ್ಞೆ ಬರುತ್ತೆ ಅಂತ ಅಂದುಕೊಂಡಿದ್ದ ಡಾಕ್ಟರ್ಗೆ ನಿರಾಸೆಯಾಯಿತು. ಚಿನ್ಮಯ್ ಯಾವುದೇ ಮೆಡಿಸಿನ್ಗೆ ಸ್ಪಂದಿಸುತ್ತಿರಲಿಲ್ಲ. ಸುಮಾರು ಹೊತ್ತಿನ ತನಕ ಅವನನ್ನು ನಿಗಾ ಘಟಕದಲ್ಲೇ ಇರಿಸಲಾಗಿತ್ತು. ಅವನನ್ನು ನೋಡಲು ಯಾರಿಗೂ ಕೂಡ ಪರ್ಮಿಷನ್ ಕೊಡುತ್ತಿರಲಿಲ್ಲ. ಐಸಿಯುನ ಹೊರಗೆ ಇಕ್ಷಾಳ ಮನೆಯವರು ಹಾಗೂ ಚಿನ್ಮಯನ ಮನೆಯವರು ಅವನು ಬೇಗನೆ ಚೇತರಿಸಿಕೊಳ್ಳಲಿ ಅಂತ ದೇವರನ್ನು ಬೇಡಿಕೊಳ್ಳತೊಡಗಿದರು. ಲಲಿತಮ್ಮರವರು ಕಣ್ಣೀರು ಹಾಕುತ್ತಾ, ನನ್ನ ಮೊಮ್ಮಗನಿಗೆ ಯಾರ ದೃಷ್ಟಿ ಬಿತ್ತೇನೋ, ಅವನ ಪಾಡಿಗೆ ಅವನಿದ್ದ, ಆದರೂ ಅವನಿಗೇನೆ ಕಷ್ಟಗಳು ಎದುರಾಗ್ತಾ ಇದೆ. ತನ್ಮಯ್ ಇಷ್ಟೊಂದು ಕೆಟ್ಟು ಹೋಗಿದ್ದಾನಂತ ನಾನು ಯಾವತ್ತೂ ಅಂದ್ಕೊಂಡೇ ಇರಲಿಲ್ಲ. ಹೀಗೆ ಆಗುತ್ತೆ ಅಂತ ಮೊದಲೇ ಗೊತ್ತಿದ್ರೆ ಇವಳನ್ನು ಮದುವೆ ಮಾಡ್ಕೋಬೇಡ ಅಂತ ನಾನು ತಡೀತಾ ಇದ್ದೆ. ಇವಳಿಂದ ನನ್ನ ಮೊಮ್ಮಗನ ಪರಿಸ್ಥಿತಿ ಹೀಗಾಯಿತು. ಇವಳು ನಮ್ಮ ಮನೆಗೆ ಬಂದಿರಲಿಲ್ಲ ಅಂದರೆ ಎಲ್ಲವೂ ಚೆನ್ನಾಗಿರ್ತಾ ಇತ್ತು. ಸೇಡು ಅಂತ ಬಂದು ನಮ್ಮ ಮನೆ ನೆಮ್ಮದಿಯನ್ನೇ ಹಾಳು ಮಾಡಿಬಿಟ್ಲು. ಅತ್ತೆ, ಇದರಲ್ಲಿ ಅವಳು ತಪ್ಪೇನಿದೆ? ನಮ್ಮ ಮನೆ ಮಗನೇ ಸರಿ ಇಲ್ಲ ಅಂದರೆ ನೀವು ಅವಳನ್ನು ದೂರ ಏನು ಪ್ರಯೋಜನ? ತನ್ಮಯನಿಂದ ತಾನೇ ಚಿನ್ಮಯ ಹಾಸ್ಪಿಟಲ್ ಸೇರಿರೋದು, ಇದಕ್ಕೆ ಅವಳನ್ನು ದೂರಿದ್ರಾಗತ್ತಾ? ಇವಳಿಗೋಸ್ಕರ ತಾನೇ ಅಣ್ಣ ತಮ್ಮಂದಿರಿಬ್ಬರು ದೂರಾಗಿರೋದು. ಇವಳು ಅವ್ರ ಜೀವನದಲ್ಲಿ ಬರುವ ಮುಂಚೆ ಅವರಿಬ್ಬರು ಅನ್ಯೋನ್ಯವಾಗಿದ್ರು. ಇವಳು ತನ್ಮಯನನ್ನು ಪ್ರೀತಿಸುವ ನಾಟಕ ಮಾಡಿರಲಿಲ್ಲ ಅಂದರೆ ತನ್ಮಯ ಇವತ್ತು ಈ ಥರ ಆಗ್ತಾ ಇರಲಿಲ್ಲ. ಇಬ್ಬರು ಲೈಫಲ್ಲಿ ಆಟ ಆಡಿಬಿಟ್ಲು. ಈಗ ನೋಡು, ಒಬ್ಬನು ಒಡ ಹುಟ್ಟಿದ ಅಣ್ಣನನ್ನೇ ಕೊಲೆ ಮಾಡುವ ಹಂತಕ್ಕೆ ಬಂದು ತಪ್ಪಿಸ್ಕೊಂಡಿದ್ದಾನೆ. ಇನ್ನೊಬ್ಬನು ಸಾವು ಬದುಕಿನ ಮಧ್ಯೆ ಹೊರಡ್ತಾ ಇದ್ದಾನೆ. ನಮ್ಮ ಮನೆಗೆ ಅಂಟಿರೋ ಅನಿಷ್ಟ ಇವಳು. ಮೊದಲು ಇವಳು ನಮ್ಮ ಮೊಮ್ಮಕ್ಕಳ ಜೀವನದಿಂದ ದೂರ ಇರಬೇಕು ಅಂತವರು ಹೇಳುತ್ತಿದ್ದಾಗ ಇಕ್ಷಾಳ ಕಣ್ಣಾಳಿಗಳು ತುಂಬಿ ಬಂದವು. ಮೊದಲೇ ನೊಂದಿದ್ದ ಅವಳಿಗೆ ಲಲಿತಮ್ಮರವರ ಮಾತು ಕೇಳಿ ಇನ್ನೂ ಕೂಡ ನೋವಾಗತೊಡಗಿತು. ಅವಳು ಅಳುತ್ತಿದ್ದುದನ್ನು ನೋಡಿದ ಆರ್ಯನಿಗೆ ಸಹಿಸಿಕೊಳ್ಳಲಾಗಲಿಲ್ಲ.
ಲಲಿತಮ್ಮರವರ ಮಾತು ಕೇಳಿ ಸಿಟ್ಟು ಮಾಡಿಕೊಂಡ ಆರ್ಯನ್ ಅವರಿಗೆ ಬೈಯಲು ಇನ್ನೇನು ಹೋಗಬೇಕು. ಅಷ್ಟರಲ್ಲಿ ಕಾವ್ಯರವರು ಅವನನ್ನು ತಡೆದು, ಕೋಪನ ಕಂಟ್ರೋಲ್ ಮಾಡ್ಕೋ ಆರ್ಯನ್, ಅವ್ರ ಜಾಗದಲ್ಲಿ ನಿಂತು ಒಂದ್ಸಲ ಯೋಚನೆ ಮಾಡಿ ನೋಡು, ಆಗ ಅವ್ರ ನೋವು ಏನು ಅಂತ ನೀನು ಕೂಡ ಗೊತ್ತಾಗುತ್ತೆ. ಮೊಮ್ಮಕ್ಕಳ ಪರಿಸ್ಥಿತಿ ನೋಡಿ ಈ ರೀತಿ ಮಾತಾಡ್ತಾ ಇದ್ದಾರೆ. ಅವ್ರು ಹೇಳಿದ ಒಂದು ಲೆಕ್ಕದಲ್ಲಿ ಸರಿಯಾಗಿ ಇದೆ. ಇವಳು ಸೇಡಿ ತಿಳಿಸ್ಕೊಳಕ್ಕೆ ಹೋಗಿರ್ಲಿಲ್ಲ ಅಂದರೆ ಅವರೆಲ್ಲ ಚೆನ್ನಾಗಿರ್ತಾ ಇದ್ರು. ಚಿನ್ಮಯನ್ಗೆ ಈ ರೀತಿ ಪರಿಸ್ಥಿತಿ ಕೂಡ ಎದುರಾಗ್ತಾ ಇರಲಿಲ್ಲ. ಅವಳು ತಪ್ಪಿರ್ಬೇಕಾದ್ರೆ ನಾವು ಅವ್ರ ಜೊತೆ ವಾದ ಮಾಡೋಕ್ಕೆ ಹೋಗ್ಬಾರ್ದು. ಒಂದ್ಸಲ ಅವ್ನು ಸರಿ ಹೋಗ್ಲಿ, ಆಮೇಲೆ ಎಲ್ಲರ ಮನಸ್ಸು ಕೂಡ ಸರಿ ಹೋಗುತ್ತೆ. ನೀನು ಸ್ವಲ್ಪ ಹೊತ್ತು ಸುಮ್ಮನಿರು. ಮಾಮ್, ಆದರೂ ಅವರು ಈ ರೀತಿ ಮಾತಾಡಬಾರ್ದಲ್ವಾ? ಆರ್ಯನ್, ನನಗೆ ಏನು ಹೇಳಿದೆ? ಅವ್ರ ಮಾತನ್ನು ತಲೆಗೆ ಹಾಕೋಬೇಡ, ಸ್ವಲ್ಪ ಸುಮ್ಮನಿರು. ಓಕೆ ಮಾಮ್ ಅಂತ ಹೇಳಿ ಅವನು ಸುಮ್ಮನಾದನು. ಸ್ಯಾಮ್ಗೆ ಚಿನ್ಮಯನ ಪರಿಸ್ಥಿತಿ ನೋಡಿ ತುಂಬಾ ದುಃಖವಾಯಿತು. ಡೂಡ್ ಈ ರೀತಿ ಮಾಡ್ತಾನಂತ ನಾನು ಅಂದ್ಕೊಂಡಿರಲಿಲ್ಲ. ಒಂದು ಹುಡುಗಿಗೋಸ್ಕರ ಸ್ವಂತ ಅಣ್ಣನನ್ನು ಕೊಲೆ ಮಾಡೋಕ್ಕೆ ಹೊರಟಿದ್ದಾನಂದ್ರೆ ಅವನ ಮನಸ್ಥಿತಿ ಯಾವ ಥರ ಇರಬೇಕು? ಅಂಕಲ್ಗಿರಿ ಕೆಟ್ಟ ಬುದ್ಧಿನೇ ಅವನಿಗೆ ಬಂದಿರೋದು. ಗಾಡ್, ಬ್ರೋಗೆ ಪ್ರಜ್ಞೆ ಬರೋ ಹಾಗೆ ಮಾಡು ಪ್ಲೀಸ್ ಅಂತ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾ ದೇವರ ಮೊರೆ ಹೋದನು. ಚಿನ್ಮಯನಿಗೆ ಶೂಟ್ ಮಾಡಿ ಆದ ಮೇಲೆ ತನ್ಮಯ್ ತಪ್ಪಿಸಿಕೊಂಡಿದ್ದನು. ಮುಖೇಶ್ ಅವರು ಚಿನ್ಮಯನಿಗಾದ ಪರಿಸ್ಥಿತಿಯನ್ನು ಪೊಲೀಸರಿಗೆ ಕಾಲ್ ಮಾಡಿ ತಿಳಿಸಿದ್ದರು. ಪೊಲೀಸರು ಅವನನ್ನು ಅರೆಸ್ಟ್ ಮಾಡಲು ಬರುವ ಹೊತ್ತಿಗೆ ಅವನು ಅಲ್ಲಿಂದ ತಪ್ಪಿಸಿಕೊಂಡಿದ್ದನು. ಅಲ್ಲಿಂದ ತಪ್ಪಿಸಿಕೊಂಡವನು ಯಾರಿಗೂ ಗೊತ್ತಾಗದ ಹಾಗೆ ಒಂದು ಹೋಟೆಲಲ್ಲಿ ತಂಗಿದ್ದನು. ಪೊಲೀಸರು ಅವನಿಗೋಸ್ಕರ ಹುಡುಕಾಟ ನಡೆಸಿದ್ದರು. ಹೋಟೆಲ್ ರೂಮಲ್ಲಿದ್ದ ಅವನು ಪೊಲೀಸರಿಂದ ಹೇಗೆ ತಪ್ಪಿಸಿಕೊಳ್ಳುವುದು ಅಂತ ಯೋಚನೆ ಮಾಡುತ್ತಿದ್ದನು. ನಾನು ಪೊಲೀಸರ ಕೈಗೆ ಸಿಗದೆ ಇಲ್ಲಂತ ತಪ್ಪಿಸ್ಕೊಂಡು ಹೋಗ್ಬೇಕು. ಹೇಗೆ ತಪ್ಪಿಸ್ಕೊಳ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಡ್ಯಾಡ್ ಇದ್ದಿದ್ರೆ ನಾನು ಆರಾಮಾಗಿ ಇಲ್ಲಿಂದ ಎಸ್ಕೇಪ್ ಮಾಡಿಸ್ತಾ ಇದ್ರು. ಆ ಬ್ರೋನಿಂದ ಡ್ಯಾಡ್ ಕೂಡ ಜೈಲಿಗೆ ಹೋಗೋ ಹಾಗಾಯಿತು. ಅದಕ್ಕೋಸ್ಕರ ನಾನು ನಿನಗೆ ಶೂಟ್ ಮಾಡಿದ್ದು ಬ್ರೋ. ಐ ಹೇಟ್ ಯು ಬ್ರೋ. ನೀನು ಸತ್ರು ಕೂಡ ನಾನು ನಿನ್ನನ್ನು ಕ್ಷಮಿಸಲ್ಲ. ಅಷ್ಟಕ್ಕೂ ನೀನು ಬದುಕಲ್ಲ ಬಿಡು, ಅದು ನನಗೆ ಗೊತ್ತು. ತಾಗಿರೋ 3 ಬುಲೆಟ್ ಕೂಡ ಸರಿಯಾದ ಜಾಗಕ್ಕೆ ಹೊಡೆದಿದ್ದೇನೆ. ಬದುಕೋ ಚಾನ್ಸೇ ಇಲ್ಲ. ನನಗೆ ಯಕ್ಷ ಸಿಕ್ಕಿಲ್ಲ ಅಂದರೆ ನಿನ್ನ ಕೂಡ ಸಿಗಬಾರ್ದು, ಸಿಗುವುದು ಕೂಡ ಇಲ್ಲ. ಯಾಕಂದರೆ ನೀನು ಈ ಭೂಮಿ ಬಿಟ್ಟು ಹೊರಟು ಹೋಗ್ತೀಯಲ್ವಾ. ಟುಡೇ ಐ ಆಮ್ ಸೋ ಹ್ಯಾಪಿ. ಇವತ್ತು ನನ್ನ ಬ್ರೋ ಸತ್ತು ಹೋಗ್ತಾನೆ. ನಾನಿವತ್ತು ತುಂಬ ಖುಷಿಯಾಗಿದ್ದೀನಿ ಅಂತ ಹೇಳುತ್ತಾ ಜೋರಾಗಿ ನಗತೊಡಗಿದನು. ಇಲ್ಲಿಂದ ಎಸ್ಕೇಪ್ ಆಗಿ ಎಲ್ಲಿ ಹೋಗಲಿ? ಇಲ್ಲೇ ಇದ್ದರೆ ಪೊಲೀಸರು ಖಂಡಿತವಾಗ್ಲೂ ನನ್ನನ್ನು ಹುಡುಕಿ ಜೈಲಿಗೆ ಹಾಕ್ತಾರೆ. ನನಗೆ ಜೈಲಿಗೆ ಹೋಗೋಕ್ಕೆ ಇಷ್ಟ ಇಲ್ಲ. ಅದಕ್ಕೋಸ್ಕರ ನಾನು ಈ ದೇಶ ಬಿಟ್ಟು ಹೋಗಬೇಕು. ಇವತ್ತಿನ ಫ್ಲೈಟಲ್ಲೇ ಲಂಡನ್ಗೆ ಹೋಗ್ಬಿಡ್ತೀನಿ. ಒಂದ್ಸಲ ಇಲ್ಲಿಂದ ಲಂಡನ್ಗೆ ತಲುಪಿದೆ ಅಂದರೆ ನನ್ನನ್ನು ಯಾರು ಕೂಡ ಏನು ಮಾಡೋಕ್ಕಾಗಲ್ಲ ಅಂತ ಅಂದುಕೊಂಡ ಅವನು ಲಂಡನ್ನಿಗೆ ಹೋಗಲು ರೆಡಿಯಾದನು. ಇತ್ತ ಹಾಸ್ಪಿಟಲಲ್ಲಿ ಡಾಕ್ಟರ್ ಚಿನ್ಮಯನನ್ನು ಪರಿಶೀಲಿಸಿ ಐಸಿಯುನಿಂದ ಹೊರ ಬಂದಾಗ ಈಕ್ಷಾ ಅವರ ಹತ್ತಿರ ಓಡಿ ಹೋಗಿ, ಡಾಕ್ಟರ್, ಅವನಿಗೆ ಪ್ರಜ್ಞೆ ಬಂತ? ನಾನು ಅವನು ನೋಡ್ಬೋದಾ? ಇಲ್ಲಮ್ಮ, ಅವ್ರಿಗಿನ್ನೂ ಪ್ರಜ್ಞೆ ಬಂದಿಲ್ಲ. ನಾವು ಅವರನ್ನು ಅಬ್ಸರ್ವೇಷನಲ್ಲಿ ಇಟ್ಟಿದ್ದೀವಿ. ಯಾವ ಮೆಡಿಸಿನ್ಗೂ ಅವ್ರ ದೇಹ ಸ್ಪಂದಿಸ್ತಾ ಇಲ್ಲ. ಬುಲೆಟ್ ತಾಗಿ ಅವ್ರು ಕೆಳಗೆ ಬಿದ್ದಾಗ ಅವ್ರ ಬ್ರೈನ್ಗೆ ತುಂಬಾ ಇಂಜರಿ ಆಗಿದೆ. ಬುಲೆಟ್ ತಾಗಿದ ಜಾಗದಲ್ಲಿ ಅಷ್ಟೊಂದು ಕಾಂಪ್ಲಿಕೇಶನ್ ಇಲ್ಲ, ಆದರೆ ತಲೆಗೆ ತುಂಬ ಆಳವಾಗಿ ಪೆಟ್ಟಾಗಿರೋದ್ರಿಂದ ಬ್ರೈನ್ ಫಂಕ್ಷನ್ ಸರಿಯಾಗಿ ವರ್ಕ್ ಆಗ್ತಾ ಇಲ್ಲ. ಇದೇ ರೀತಿಯಾದ್ರೆ ತುಂಬ ಕಷ್ಟ ಕಣಮ್ಮ. ನೋಡೋಣ, ಅವ್ರಿಗೆ ಪ್ರಜ್ಞೆ ಬಂದ್ರೂ ಬರ್ಬೋದು, ಇಲ್ಲಾಂದ್ರೆ ಬರದೇನೆ ಇರ್ಬೋದು. ಅವ್ರ ಕೋಮಕ್ಕೆ ಕೂಡ ಜಾರ್ಬೋದು ಅಂತ ಡಾಕ್ಟರ್ ಹೇಳಿದಾಗ ಈಕ್ಷಾಳಿಗೆ ಆಕಾಶವೇ ತಲೆ ಮೇಲೆ ಕಳಚಿ ಬಿದ್ದ ಅನುಭವವಾಯಿತು. ಎಲ್ಲರೂ ಅವಳನ್ನು ಸಮಾಧಾನ ಮಾಡತೊಡಗಿದರು. ಅಷ್ಟರಲ್ಲಿ ಸಿಸ್ಟರ್ ಓಡಿ ಬಂದು ಡಾಕ್ಟರನ್ನು ಕರೆಯತೊಡಗಿದರು. ಡಾಕ್ಟರ್, ಡಾಕ್ಟರ್ ಬೇಗ ಬನ್ನಿ ಅಂತ ಹೇಳಿದಾಗ ಡಾಕ್ಟರ್ ಕೂಡಲೇ ಚಿನ್ಮಯನ ಹತ್ತಿರ ಹೋದರು. ಅವನ ಪಲ್ಸ್ ರೇಟ್ ಕಡಿಮೆಯಾಗತೊಡಗಿತು. ನೋಡುತ್ತಿದ್ದಂತೆ ಕಂಪ್ಲೀಟ್ ಆಗಿ ಸ್ಟಾಪ್ ಆಯಿತು. ಡಾಕ್ಟರ್ ಅವನನ್ನು ಉಳಿಸಲು ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಅವರಿಂದ ಸಾಧ್ಯವಾಗಲಿಲ್ಲ. ಐಸಿಯುನಿಂದ ಹೊರಬಂದು, ಐ ಆಮ್ ಸಾರಿ,
ಈಸ್ ನೋ ಮೋರ್, ಅವರು ಇನ್ನಿಲ್ಲ, ತೀರ್ಕೊಂಡ್ಬಿಟ್ರು ಅಂತ ಹೇಳಿದಾಗ ಎಲ್ಲರಿಗೂ ಒಂದು ಕ್ಷಣ ಶಾಕ್ ಆಯಿತು. ಈಕ್ಷ ನೋವು ಅಂತ ಹೇಳಿ ಅಲ್ಲೇ ಕುಸಿದು ಬಿದ್ದಳು. ಕತೆ ಮುಂದುವರಿಯುವುದು. ಚಿನ್ಮಯನ ಸಾವನ್ನು ಈಕ್ಷ ಅರಗಿಸಿಕೊಳ್ಳುತ್ತಾಳೋ ಇಲ್ಲವೋ ಅನ್ನೋದನ್ನು ತಿಳಿಯಲು ಮುಂದಿನ ಸಂಚಿಕೆಯಾಗಿ ಕಾಯೋಣ. ಅಲ್ಲಿ ತನಕ ಈ ಕತೆ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಕತೆ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ನಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೀವಿ, ಫಾಲೋ ಮಾಡೋದನ್ನು ಮಾತ್ರ ಮರಿಬೇಡಿ. ಧನ್ಯವಾದಗಳು.